ಇಬ್ರು ಸುಮ್ಮನೆ ಇದ್ರೆ ಆಯ್ತು. ಈಗ ನೋಡಿ ಇಲ್ಲಾಂದ್ರೆ ಹಿಂಗೆ ಹೇಳಿದ್ರೆ ಕೇಳಲ್ಲ. ಮಾಡ್ತೀನಿ ತಡಿ. ಅಚ್ಚು ಸುಮ್ಮನೆ ರಚ್ಚು. ನಿಮ್ಮಮ್ಮ ಏನೋ ತರಕ್ ಹೋಗಿದಾರೆ ನೋಡು. ಹೊಡಿತಾರೆ ಬಂದ್ರೆ. ಏನಾದ್ರೇನು ಪರವಾಗಿಲ್ಲ. ಈಗ ನೋಡ ಅಕ್ಕನ ಏನ್ ಮಾಡ್ತೀನಂತ. ಏನಾದ್ರೂ ಪರವಾಗಿಲ್ಲ ಅಂತ ಹೇಳ್ತೀಯಾ? ನಾನು ಯಾರು ಅನ್ಕೊಂಡಿದ್ದೆ ನೀನು? ಅಚ್ಚು ನಿಮ್ಮಮ್ಮ ಪರ್ಕೆ ತಂದ್ರು. ನೀವಿಬ್ರು ಏನೋ ಸಣ್ಣ ಮಕ್ಳ? ಸಣ್ಣ ಮಕ್ಳ ತರ ಹೊಡ್ಕೊಳ್ತಾ ಇದ್ದೀರಾ? ಇಬ್ರಿಗೂ ಕತ್ತೆ ವಯಸ್ಸಾಯ್ತು. ನೋಡೋರು ಏನ್ ಅನ್ಕೊಳ್ತಾರೆ? ಹಿಂಗ್ ಹೊಡ್ಕೊಳ್ತಾ ಇದ್ದೀರಾ ಮನೆ ಒಳಗಡೆ? ಅಮ್ಮ ನಾವು ಹೊಡ್ಕೊಂಡಿದ್ದಂಗೆ ಕಾಣ್ತಾ ಇದೀಯಮ್ಮ. ನಾವಿಬ್ರು ಪ್ರೀತಿಯಾಗಿ ಮಾತಾಡ್ತಾ ಇದ್ದಿದ್ದು ಅಲ್ಲ ಕಣೆ ಅಕ್ಕ? ಹೌದು ಅಮ್ಮ. ಹೌದಮ್ಮ. ಈ ಪರ್ಕೆ ಎಲ್ಲ ಯಾಕಮ್ಮ ತಗೊಂಬಂದೆ? ಹೋಗಮ್ಮ ಇಟ್ಬಿಡು. ನಾವಿನ್ನ ಜಗಳ ಮಾಡ್ಕೊಳ್ಳಲ್ಲ. ಅಪ್ಪ ಅಮ್ಮ ಹೋಗ್ಬಿಟ್ರು. ಹೆಂಗ್ ನೋಡ್ತಾ ಇದ್ದಾಳೆ ನೋಡು. ಕಣ್ಣಲ್ಲೇ ಹಂಗೆ ಶೂಟ್ ಮಾಡ್ಬಿಡ್ಬೇಕು ಇವಳನ್ನ. ನೀನಿನ್ನ ನನಗೆ ತಂಗಿನೇ ಇಲ್ಲ ಕಣೆ. ಏನಲ್ಲಿ ಮತ್ತೆ ಸೌಂಡು? ಅಕ್ಕ ಏನೇ ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ? ಹೌದಚ್ಚು, ನೀನು ಇವತ್ತು ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ಸಾಕು ಸಾಕು ನಿಮ್ ನಾಟಕ ಅಲ್ಲ. ಎಲ್ಲ ಗೊತ್ತು ನನಗೆ. ಅಮ್ಮ ಅವಳೇ ಅಮ್ಮ ನನ್ನನ್ನು ನೋಡಿ ಅಕ್ಕ ಕೋಳಿ ಪುಕ್ಕ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ನನ್ನ ಹತ್ರ ಜಗಳಕ್ಕೆ ಬರ್ತಾ ಇದ್ದಾಳೆ. ಅದಕ್ಕೆ ನಾನು ಅವಳನ್ನ ನೋಡ್ದಿದ್ದು. ಸಾಕು ನಿಲ್ಸನು. ಸುಮ್ಮನೆ ನೀವಿಬ್ರು ಸಣ್ಣ ಮಕ್ಕಳ ತರ ಜಗಳ ಮಾಡ್ತಾ ಇರ್ಬೇಡಿ. ನೋಡಿ ಇದೇ ತರ ಜಗಳ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಹಾಸ್ಟೆಲ್ ಅಲ್ಲಿ ತಗೊಂಡೋಗಿ ಹಾಕ್ಬಿಡ್ತೀನಿ ನಾನಿಬ್ಬರನ್ನ. ಆಯ್ತಮ್ಮ. ಅಕ್ಕನ್ನ ತಗೊಂಡೋಗಿ ಯಾವ್ದಾದ್ರು ದೂರ ಹಾಸ್ಟೆಲ್ ಅಲ್ಲಿ ಹಾಕ್ಬಿಟ್ಟು ಬನ್ನಿ. ಮೊದ್ಲು ನಿನ್ನನ್ನೇ ಹಚ್ಚು. ಇಲ್ಲೆಲ್ಲ ಎಲ್ಲೂ ಹಾಕ್ಬಾರ್ದು. ಇಲ್ಲಿಂದ ಒಂದು 500 ಕಿಲೋಮೀಟರ್ ದೂರದಲ್ಲಿರೋ ಹಾಸ್ಟೆಲ್ ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಬರ್ಬೇಕು ನಿನ್ನನ್ನ. 500 ಕಿಲೋಮೀಟರ್ ದೂರದಲ್ಲಿರೋಂತ ಹಾಸ್ಟೆಲ್ ಅಲ್ಲಿ ನನ್ನನ್ನ ಹಾಕ್ತೀರಾ? ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಇದೇ ತಾನೇ ನಿಮ್ ಪ್ಲಾನು? ನನ್ನನ್ನ ಮಾತ್ರ ನೀವು ಎಲ್ಲಾದ್ರೂ ದೂರದಲ್ಲಿ ತಗೊಂಡೋಗಿ ಹಾಸ್ಟೆಲ್ ಅಲ್ಲಿ ಹಾಕ್ಬೇಕು. ಅಕ್ಕನ್ ಮಾತ್ರ ನಿಮ್ ಹತ್ರನೇ ಇಟ್ಕೊಂಡು ಮುದ್ದು ಮಾಡ್ತಾ ಇರ್ತೀರಾ. ನಾನಂದ್ರೆ ನಿಮ್ಗೆ ಇಷ್ಟನೇ ಇಲ್ಲ ಅಲ್ಲಮ್ಮ? ಗೊತ್ತಾಯ್ತು ಅಕ್ಕ. ನೀನೇ ಕಣೆ ಅಮ್ಮನ್ ಬೇಕು. ನಾನ್ ಬೇಡ ಕಣೆ. ಹೋಗಿ ಅಮ್ಮನ ಹತ್ರ. ಅಮ್ಮ ನೋಡಮ್ಮ ಹೆಂಗ್ ಓದಿತದಾಳಂತ. ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ ಅಚ್ಚು? ಯಾಕೆ ಈ ತರ ಮಾತಾಡ್ತೀಯಾ? ನಿನ್ ಮೇಲೆ ಪ್ರೀತಿ ಇಲ್ಲ, ಅಕ್ಕನ ಮೇಲೆ ಪ್ರೀತಿ ಇದೆ ಅಂತ. ಅದು ಇಲ್ದಂಗ ಅವಳನ್ನ ಓದಿತೀಯಾ? ಈ ತರ ಅಭ್ಯಾಸ ಎಲ್ಲ ಎಲ್ಲಿ ಕಲ್ತ್ಕೊಂಡೆ ನೀನು? ಎಷ್ಟ್ ಸಲ ಹೇಳುದು ಈ ತರ ಎಲ್ಲ ಮಾಡ್ಬೇಡ ಅಂತ ಅಂದ್ಬಿಟ್ಟು. ಇನ್ನೊಂದ್ಸಲ ಏನಾದ್ರೂ ನೀನು ಮನೆಯಲ್ಲಿ ನಿನ್ ಮೇಲೆ ಪ್ರೀತಿ ಇಲ್ಲ, ಅಕ್ಕನ ಮೇಲೆ ಪ್ರೀತಿ ಇದೆ ಅಂತ ಏನಾದ್ರೂ ಮಾತಾಡ್ತಾ ಇರು. ನಿನಗ್ ಬಾಯಿಗೆ ತಂದು ಬಿಸಿ ಇಡ್ತೀನಿ ತಡಿ. ಅಮ್ಮ ನಾನೀಗ ಏನ್ ಮಾಡ್ಬಿಟ್ಟೆ ಅಂತ ನನ್ನ ಈ ತರ ಬೈತಾನೆ ಇದೀರಾ ಅಮ್ಮ? ಒಂದ್ ಕಡೆ ನೀವು ಬೈತೀರಾ, ಇನ್ನೊಂದ್ ಕಡೆ ಅಲ್ಲ ಬಿಳಿಕೊಂಡಿದ್ದಾಳಲ್ಲ ಅವಳು ಯಾವಾಗ ನೋಡಿದ್ರೇನು ನನ್ನನ್ನ ಚಾಡಿ ಹಚ್ಕೊಡ್ತಾನೆ ಇದ್ದಾಳೆ. ನಾನು ಏನಮ್ಮ ಮಾಡ್ಬಿಟ್ಟೆ? ನಮ್ಮೂರಿಗೆ ಒಬ್ರು ಟಿಂಗ್ ಟಿಂಗ್ ಟಿಕ್ರಾಮಣಿ ಗುರುಜಿ ಅಂತ ಬಂದಿರೋರು ತುಂಬಾ ಮೋಸದವರು. ನಿಮ್ಗೆಲ್ಲ ಗೊತ್ತಿರೋರೆ. ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದವರು. ಅವರೇ ವೇಷ ಹಾಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ದು ತಪ್ಪಾ? ಅಚ್ಚು ನೀನ್ ಹೇಳ್ತಾ ಇರೋದಲ್ಲ ನಿಜಾನಾ? ನೀವು ಕಣ್ಣಾರೆ ನೋಡಿದ್ರಾ? ಅಲ್ಲಿ ನಿಜವಾಗ್ಲೂ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದವರೇ ವೇಷ ಹಾಕೊಂಡಿದಾರಾ? ಒಂದ್ ವೇಳೆ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದವರು ಅವ್ರ ಗುರುಜಿ ಹತ್ರ ಕೇಳಕ್ ಏನಾದ್ರೂ ಬಂದಿದಾರಾ? ಅದನ್ನೇನಾದ್ರೂ ತಪ್ಪಾಗಿ ನೋಡ್ಕೊಂಡ್ ಬಂದ್ಬಿಟ್ಟು ಈ ತರ ಹೇಳ್ತಾ ಇರಬೇಡ ಅಚ್ಚು. ಇದೆಲ್ಲ ದೊಡ್ಡ ವಿಷಯ ಗೊತ್ತಾ? ಅಯ್ಯೋ ಅಮ್ಮ, ಯಾಕಮ್ಮ ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ? ನಿಜವಾಗ್ಲೂ ಅಮ್ಮ, ಅಲ್ಲಿದ್ದವರು ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಲ್ಲಮ್ಮ, ಅವರೇ ಅಮ್ಮ, ಅವರೇ ವೇಷ ಹಾಕೊಂಡು ಕುತ್ಕೊಂಡಿದ್ದಾರಮ್ಮ. ನಾವು ಕಣ್ಣಾರ್ ನೋಡಿದ್ವಿ. ಆಮೇಲೆ ಏನೇನೋ ಪ್ಲಾನ್ ಮಾಡ್ಕೊಂಡಿದಾರಮ್ಮ. ಅವ್ರೇನೋ ಎಸ್ಕೇಪ್ ಮಾಡ್ಕೊಂಡು ಹೋಗ್ತಾರಂತಮ್ಮ. ಹಂಗೆಲ್ಲ ಮಾತಾಡ್ತಾ ಇದ್ರು. ಸರಿಯಾಗಿ ನಮ್ ಕಿವಿಗ್ ಬೀಳ್ಲಿಲ್ಲ. ಆದ್ರೆ ನಿಜವಾಗ್ಲೂ ಅವ್ರು ಕಿಡ್ನಾಪರ್ಸ್ ಅಮ್ಮ. ನೀವ್ ಒಂದ್ಸಲ ಹೋಗಿ ನೋಡಿ ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ ನಾನು ಹೇಳೋ ಮಾತ್ ಮೇಲೆ ನಿಮಗೆ ನಂಬಿಕೆನೇ ಇಲ್ಲ ಅಲ್ಲಮ್ಮ? ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡಿದ್ದಾಳಲ್ಲ, ಇವಳ ಮೇಲೆ ಪ್ರಾಮಿಸ್ ಆಗಿ ಹೇಳ್ತಾ ಇದೀನಿ, ಅಲ್ಲಿ ನಿಜವಾಗ್ಲೂ ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಕಿಡ್ನಾಪರ್ಸ್ ವೇಷ ಹಾಕೊಂಡ್ ಬಂದಿದಾರಮ್ಮ. ಡೋಂಗಿ ಗುರುಜಿಗಳ ತರ. ಬನ್ನಿ ಅಮ್ಮ ಒಂದ್ಸಲ ಹೋಗಿ ನೋಡೋಣ. ಲಿಲ್ಲಿ ಅಷ್ಟೇ ನಿನ್ ಕತೆ ಮುಗೀತು. ಸುಮ್ನೆ ಸುಳ್ಳಾಗಿ ನಿನ್ ಮೇಲೆ ಪ್ರಾಮಿಸ್ ಆಗ್ತಾ ಇದ್ದಾಳೆ ನೋಡು ನಿನ್ ಫ್ರೆಂಡು. ತಾವುಗಳು ತಮ್ಮ ಬಾಯಿಗಳನ್ನ ಸ್ವಲ್ಪ ಬೀಗ ಹಾಕೊಳ್ಬಹುದು ಆಯ್ತಾ? ನಾನೇನು ಸುಳ್ಳಾಗಿ ಪ್ರಾಮಿಸ್ ಮಾಡಿಲ್ಲ. ನಿಜವಾಗ್ಲೂನೇ ಕೇಳ್ಬೇಕಾದ್ರೆ ಅವಳ ಹತ್ರ. ಹೌದಾ ಲಿಲ್ಲಿ? ಹೌದನು ಅಕ್ಕ, ನಾವು ನಿಜವಾಗ್ಲೂ ನೋಡ್ಕೊಂಡೇ ಬಂದ್ವಿ. ಅಯ್ಯೋ ಹಂಗಂತ ಹೇಳಿದ್ರೆ ಇದೆಲ್ಲ ತುಂಬಾ ದೊಡ್ಡ ವಿಷಯ ಅಚ್ಚು. ಇದೆಲ್ಲ ನಾವೆಲ್ಲ ಹೋದ್ರೆ ಎಲ್ಲ ಏನು ಆಗಲ್ಲ, ಏನು ಮಾಡಕ್ಕಾಗಲ್ಲ. ಇದನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಮೊದ್ಲು ದೊಡ್ಡಮ್ಮ ಹತ್ರ ಹೇಳೋಣ. ದೊಡ್ಡಮ್ಮತಾನೆ ತುಂಬಾ ಒಳ್ಳೆ ಗುರುಜಿ ಅಂತ ಹೇಳ್ತಾ ಇದ್ರು. ಅವತ್ ನಾನು ಹೇಳ್ದೆ, ನನ್ ಮಾತೆ ಕೇಳಲಿಲ್ಲ. ಹಂಗಂದ್ರೇನು ತುಂಬಾ ಒಳ್ಳೆ ಗುರುಜಿ ಅಂತ ಹೇಳ್ತಾ ಇದ್ರು. ಬಾ ಮೊದ್ಲು ಹೋಗಿ ಹೇಳೋಣ.
ಹೆಂಗ ಟಿಂಗ್ ಟಿಂಗ್ ಟಿಕಾಮಣಿ ಗುರುಜಿ ಹತ್ರ ಒಡವೆ ಎಲ್ಲ ಕೊಟ್ಟಾಯ್ತಾ. ಅವರೆಲ್ಲ ಪೂಜೆ ಮಾಡ್ಬಿಟ್ಟು ಬೆಳಗಿನ ಜಾವ ಕೊಡ್ತೀನಂತ ಹೇಳಿದ್ದಾರೆ. ಯಾವಾಗಾದ್ರೂ ಬೆಳಗಿನ ಜಾವ 3 ಗಂಟೆ ಆಗತ್ತೆ ಅಂತ ಆಗ್ಬಿಟ್ಟಿರಪ್ಪ. ಬೇಗ ಹೋಗಿ ಒಡವೆ ಎಲ್ಲ ತಗೊಂಡ್ಬರ್ಬೇಕು. ಎಷ್ಟು ಕೆಜಿ ಗಟ್ಲೆ ಒಡವೆ. ಮನ್ಸಲ್ಲಿ ಬೇರೆ ಬೇಜಾರು. ಸರಿ ಇರ್ಲಿ, ಬೆಳಗಿನ ಜಾವ ಹೋಗಿ ತಗೊಂಬಂದ್ವಿ ಅಂತ ಹೇಳಿದ್ರೆ ನಮ್ಮ ಒಟ್ಟಿಗೆ ಆ ತಾಯಿನೂ ಬರ್ತಾರೆ. ಬರ್ಲಿ, ಬಂದ್ಮೇಲೆ ಹೆಂಗಾದ್ರೂ ಮಾಡಿ ಮನ್ಸಲ್ಲಿರೋ ಆಸೆನೆಲ್ಲ ಈಡೇರಿಸ್ಕೋಬೇಕು. ತಾಯಿ ಮನೆಗೆ ಬಂದ್ಮೇಲೆ ಮೊದ್ಲು ಹರಕೆ ನನ್ನ ಹೆಂಗಾದ್ರೂ ಮಾಡಿ ಆ ಪ್ರಿಯಾಂಕಾ ಚೋಪ್ರಾ ತರ ತೆಲ್ಲು ಮಾಡ್ಬಿಡು ತಾಯಿ ಅಂತ ಬೇಡ್ಕೋಬೇಕ. ಅಯ್ಯ, ಪ್ರಿಯಾಂಕಾ ಚೋಪ್ರಾ ತರ ಆಗ್ಬಿಟ್ರೆ ಅಯ್ಯೋ ಎಷ್ಟೋ ಸಂತೋಷ. ಬಾ ಸ್ವೀಟಿ, ಏನಿದು ಗಾಬರಿಯಾಗಿ ಬರ್ತಾ ಇದ್ದೀರಾ? ಏನಾದ್ರೂ ಆಯ್ತಾ? ಅಯ್ಯೋ ಬಾವ, ಅಕ್ಕ ಇಲ್ವಾ? ಅಕ್ಕ ಎಲ್ಲೋದ್ರು? ನಾನು ಆಫೀಸಿಂದ ಬಂದು 20 ನಿಮಿಷ ಆಯ್ತು. ನಿಮ್ಮ ಅಕ್ಕ ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಅಂಗಡಿಗೆ ಎಲ್ಲಾದ್ರೂ ಹೋಗಿರ್ಬೇಕು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ ಬಾವ? ಅಕ್ಕ ಅಂಗಡಿಗೆ ಹೋಗಿದಾರಾ? ಬಾವ, ನಿಮ್ಗೊಂದ್ ವಿಷಯ ಗೊತ್ತಾ? ಏನ್ ಸ್ವೀಟಿ, ಯಾಕೆ ಈ ತರ ಗಾಬರಿ ಆಗ್ತಾ ಇದ್ದೀರಾ? ಏನಾಯ್ತು? ಬಾವ, ಮೊನ್ನೆ ಮಾತಾಡ್ತಾ ಇದ್ವಲ್ಲ ಟಿಂಗ್ ಟಿಂಗ್ ಟಿಕಾಮಣಿ ಗುರುಜಿ ಅಂತ ಅಂದ್ಬಿಟ್ಟು. ಹೌದು, ಏನಾಯ್ತು? ಅಯ್ಯೋ, ನಾವೆಲ್ಲ ಅನ್ಕೊಂಡಿದ್ದಂಗೆ ಅವ್ರು ನಿಜವಾದ ಗುರುಜಿ ಅಲ್ಲ ಅಂತೆ ಬಾವ. ಈ ಮಕ್ಳು ನೋಡಿದಾರೆ. ಮೊದ್ಲೊಂದ್ಸಲ ಈ ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡೋದ್ರು, ನಿಮ್ಗೆ ಗೊತ್ತಲ್ಲ? ಹಾ ಹೌದು, ಅವರೇ ಅಂತ ಹೇಳ್ತಾ ಇದಾವ ಈ ಮಕ್ಳು. ಅದ್ ನಿಜಾನ ಸುಳ್ಳ ಅಂತ ಗೊತ್ತಾಗ್ತಾ ಇಲ್ಲ ಬಾವ. ಏನಚ್ಚೋ, ನಿಜಾನಾ? ಹೌದು ದೊಡ್ಡಪ್ಪ, ನಿಜಾಗ್ಲೂ ನಾನು ಲಿಲ್ಲಿ ಇಬ್ರು ನೋಡಿದ್ವಿ ಕಿಟಕಿಯಿಂದ. ಅವರು ನಿಜವಾದ ಗುರುಜಿ ಎಲ್ಲ ವೇಷ ಹಾಕೊಂಡ್ ಕುತ್ಕೊಂಡಿದ್ರು. ತಲೆಗೆಲ್ಲ ಸುಮ್ನೆ ಹಂಗೆ ಕೂದ್ಲಿಟ್ಟಿದ್ದಾರೆ. ನಿಜವಾದ ಗುರುಜಿಗಳು ಕೂದ್ಲಲ್ಲ. ಅವರು ಏನೋ ಪ್ಲಾನ್ ಮಾಡ್ಕೊಂಡು ಮಾತಾಡ್ತಾ ಇದ್ರು. ನಾವಿಬ್ರು ನೋಡ್ಕೊಂಡ್ ಬಂದ್ವಿ. ನಾನ್ ಮೊನ್ನೆ ಹೇಳಿಲ್ಲ ಸಿಟಿ, ನನಗೆ ಹಂಗೆ ಗೊತ್ತಾಯ್ತು. ಯಾವನವನು ಪರಿಹಾರಕ್ಕೋಸ್ಕರ 25 ಲಕ್ಷಕ್ಕೆ ಹಸು ಕುರಿ ಎಲ್ಲ ಕೇಳ್ತಾ ಇದ್ದಾನಂತ ಹೇಳಿದ್ರೆ ಮೋಸ ಮಾಡಕ್ಕೆ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಇವಳೊಬ್ಳು ಇದ್ದಾಳಲ್ಲ ನನ್ನ ಮನೆಯಲ್ಲಿ, ಅವಳೆ ಮಾತ್ ಕೇಳ್ದೆ ಅವ್ನ್ ಹೇಳೋದೆಲ್ಲ ಸರಿಯಾಗತ್ತೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ಲು. ಈ ಮಾತನ್ನ ಮೊದ್ಲು ಅವಳ ಹತ್ರ ಹೇಳು, ಹಾಗಾದ್ರೆ ಅವಳಿಗೆ ಸ್ವಲ್ಪ ಬುದ್ಧಿ ಬರತ್ತ ಅಂತ ನೋಡೋಣ. ಹೌದು ಬಾವ, ಇದನ್ ಕೇಳ್ದಾಗಿಂದ ನನಗೆ ಒಂಥರ ಆಗ್ತಾ ಇದೆ. ಅದಕ್ಕೆ ಮೊದ್ಲು ಅಕ್ಕನ ಹತ್ರ ಹೇಳೋಣ ಅಂತ ಬಂದ್ರೆ ಅಕ್ಕನೇ ಎಲ್ಲೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಬಾವ, ಈಗ ಏನ್ ಮಾಡೋಣ? ಇವ್ರನ್ನ ಕಂಪ್ಲೇಂಟ್ ಮಾಡಿ ಒಳಗಾಕಲ್ವಾ? ಈಗಲೇ ಸಡನ್ ಆಗಿ ಹೋದ್ವಿ ಅಂತ ಹೇಳಿದ್ರೆ ಎಸ್ಕೇಪ್ ಆಗ್ಬಿಡ್ತಾರೆ ಸ್ವೀಟಿ. ಪೊಲೀಸಿಗೆಲ್ಲ ತಿಳಿಸ್ಬಿಟ್ಟು ಅವ್ರು ರೌಂಡ್ ಅಪ್ ಮಾಡಿ ಹಿಡಿಯಂಗ್ ಮಾಡ್ಬೇಕು, ಗೊತ್ತಾಯ್ತಾ? ಯಾರಾದ್ರೂ ಅವ್ರ ಹತ್ರ ಹೋಗಿ ಏನಾದ್ರೂ ಪರಿಹಾರ ಮಾಡ್ಕೊಡಿ ಅಂತ ಕೇಳಂಗ್ ಹೋದ್ವಿ ಅಂತ ಹೇಳಿದ್ರೆ ಎಲ್ಲೂ ಹೋಗಲ್ಲ, ಆಗ ಇಟ್ಕೋಬಹುದು ಅವ್ರನ್ನ. ಹೌದು ಬಾವ, ನೀವ್ ಹೇಳೋದೆಲ್ಲ ಸರಿನೇ. ಅಯ್ಯೋ ಪ್ರಿಯಾಂಕಾ, ಪ್ರಿಯಾಂಕಾ, ನಿಂತರ ಯಾವಾಗ್ಲೇ ಆಗ್ತೀನಿ ನಾನು. ಪ್ರಿಯಾಂಕಾ, ಲೇ 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 ಹುಚ್ಚಿ ಹುಚ್ಚಿ, ಇಲ್ಲಿ ನೋಡು. ಯಾವನವನು ನನ್ನ ನೋಡಿ ಹುಚ್ಚಿ ಅಂತ ಹೇಳಿದ್ದು? ಎಷ್ಟ್ ಧೈರ್ಯ ನಿನ್ಗೆ? ರೀ, ನೀವೇನ್ರಿ ಕದ್ದಿದ್ದು? ಗೊತ್ತಿಲ್ದಂಗೆ ಹೇಳ್ಬಿಟ್ಟೆ ರೀ. ಯಾವ್ದು ಮನಸ್ನಾಗ ಇಟ್ಕೋಬೇಡ್ರಿ. ಲೇ ಬಾಯ್ ಮುಚ್ಚೆ. ಹೌದು, ಎಲ್ಲಿ ಹೋಗಿದ್ದೆ ನೀನು? ನಾನ್ ಬಂದ್ ಎಷ್ಟೊತ್ತಾಯ್ತು? ನೀವ್ ಯಾವಾಗ್ರಿ ಬಂದ್ರಿ? ಯಾವಾಗ್ಲೂ ಸಂಜೆ 6:30 ತಾನೇ ಬರ್ತೀರಾ. ಈಗೇನೋ ಬೇಗ ಬಂದಿದ್ದೀರಾ? ಲೇ, ನಾನು 5 ಗಂಟೆಗೆ ಬಂದ್ಬಿಟ್ಟೆ. ನಿನ್ನೇ ಹುಡುಕ್ತಾ ಇದ್ದೀನಿ. ಆಗ್ಲಿಂದ ಎಲ್ಲೋದೆ ನೀನು? ಇವ್ರೊಂದು ಯಾವಾಗ್ಲೂ 6:30ಗೆ ಬರ್ತಾರೆ ಸಂಜೆ. ಇವತ್ತಂತ ನೋಡಿ 5 ಗಂಟೆಗೆ ಬಂದಿದ್ದಾರೆ. ರೀ, ಇಲ್ಲಿ ನಮ್ಮ ಬಾನು ಇದ್ದಾಳಲ್ಲ, ಅವಳ ಹತ್ರನೇ ಮಾತಾಡ್ತಾ ಇದ್ದೀರಿ. ನೀವೇನ್ ಇಷ್ಟೊತ್ತಿಗೆ ಬರ್ತೀರಾ ಅಂತ ಯಾರಿಗ್ ಗೊತ್ತಾ? ಸರಿ, ಏನಂತ ಹೇಳಿ. ಅಕ್ಕ, ಸ್ವೀಟಿ, ಇದೇನೋ ಇಷ್ಟು ಜನ ಬಂದಿದ್ದೀರಾ? ಯಾವಾಗ ಬಂದ್ರಿ? ಅದೆಲ್ಲ ನಿನಗೇನ್ ಗೊತ್ತು? ಮನೆ ಒಳಗಡೆ ಯಾರಿದ್ದಾರೆ ಇಲ್ಲ ಅಂತ ಇಲ್ಲ. ನೀನ್ ಪಾಡಿಗೆ ಯಾವ್ದೋ ಒಂದು ಲೋಕದಲ್ಲಿ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದೀಯ ನೀನು. ಅಯ್ಯ, ಇದೇನ್ರಿ ತುಂಬಾ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದೀರಾ? ಈಗೆಲ್ಲ ಎಕ್ಸರ್ಸೈಸ್ ಮಾಡಕ್ಕಿಂತ ಡ್ಯಾನ್ಸ್ ಮಾಡಿದ್ರೇನೆ ಒಳ್ಳೆ ಎಕ್ಸರ್ಸೈಸ್ ಅಂತ ಅಂದ್ಬಿಟ್ಟು ಎಲ್ಲ ಡ್ಯಾನ್ಸ್ ಕ್ಲಾಸಿಗೆ ಸೇರ್ತಾ ಇದಾರೆ. ನಾನು ಮುಂದಿನ ಮಾದಿಂದ ಅದೇನೋ ಜುಂಬಾ ಡ್ಯಾನ್ಸ್ ಬರುತ್ತಲ್ಲ, ಅದಕ್ಕೆ ಸೇರೋಣ ಅಂತ ಇದ್ದೀನಿ. ಏನ್ ಹೇಳ್ತೀರಾ? ಅದೇನ್ ಮಾಡ್ತೀಯಾ ಅದು ನಿನಗ್ ಬಿಟ್ಟಿದ್ದು. ನಿನ್ ಇಷ್ಟ, ನೀನ್ ಏನ್ ಮಾಡಿದ್ರೇನು ಸರಿ. ನೀನೆಲ್ಲ ಹೇಳಿದ್ರೆ ಮಾತ್ ಕೇಳೋಳಲ್ಲ. ಸ್ವೀಟಿ ಏನೋ ಹೇಳಕ್ ಬಂದಿದಾರ, ಮೊದ್ಲು ಏನಂತ ಕೇಳು. ಅಯ್ಯ, ಕೇಳ್ತೀನಿ ಬಿಡ್ರಿ. ಇದಕ್ಕೆ ಯಾಕೆ ಹಿಂಗ್ ಮಾಡ್ತೀರ ನೀವು? ಸ್ವೀಟಿ, ಏನಾಯ್ತು? ಮಕ್ಳೊಟ್ಟಿ ಬಂದಿದ್ಯಾ? ಏನಾದ್ರೂ ಮಕ್ಳು ಬೀದಿಯಲ್ಲಿ ಜಗಳ ಮಾಡ್ಕೊಂಡ್ರ? ಏನಂತ ಹೇಳು. ಅವ್ರ ಮನೆ ಬಾಕ್ಲಿಗೆ ಹೋಗಿ ಏನಂತ ಕೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ಅದೆಲ್ಲ ಏನಿಲ್ಲಕ್ಕ. ಮೊನ್ನೆ ನೀವ್ ಹೇಳ್ತಾ ಇದ್ರಲ್ಲ ಟಿಂಗ್ ಟಿಂಗ್ ಟಿಕಾಮಣಿ ಗುರುಜಿ ಅಂತ. ಅಯ್ಯಯ್ಯೋ,
ಇದೇನಿದು ನಾವು ಟಿಂಗ್ ಟಿಂಗ್ ಟಿಕ್ಕಾ ಮಣಿ ಗುರುಜಿ ಹತ್ರ ಹೋಗ್ಬಿಟ್ಟು ಬಂದಿದ್ದು ಇವ್ರಿಗೆ ಏನಾದ್ರೂ ಗೊತ್ತಾಗ್ಬಿಟ್ಟ ಏನಿದು ಹಿಂಗ್ ಮಾತಾಡ್ತಾ ಇದ್ದಾರೆ ವಾ ಅದಕ್ಕೆ ಇವರು ತುಂಬಾ ಸಿಟ್ಟಾಗಿದ್ದಾರೆ ಮುಗೀತಿವತ್ತು ಏನೇನ್ ಹೇಳ್ತಾರೋ ಏನ್ ಮಾಡ್ತಾರೋ ಮನೆಯಲ್ಲಿ ಏನೇನ್ ನಡೆಯುತ್ತೋ ಇವತ್ತು ಹಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್